ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಗೃಹ ಪ್ರವೇಶದ ಪಾರ್ಟ್ 1 ವಿಡಿಯೋ. ನಾವು ಇವಾಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 3:15 ಆಗಿದೆ. ಸೊ ಇವಾಗ ನಾವು ಟಿಪ್ಟೂರ್ಗೆ ಹೋಗ್ತಾ ಇದ್ದೀವಿ. ಇವಾಗ ಮಾರ್ಕೆಟ್ ಬಂದಿದೆ, ಇನ್ನು ಶಾಪ್ಗಳೆಲ್ಲ ಓಪನ್ ಆಗಿರೋದು ಡೌಟು. ಇವಾಗಿನ್ನು ನಾವು ಬರೋ ಅಷ್ಟೊತ್ತಿಗೆ 4 ಗಂಟೆ ಆಗಿತ್ತು. ಇವಾಗ ಬನ್ನಿ ಶಾಪ್ ಒಳಗೆ ಹೋಗೋಣ. ಇನ್ನು ಇವಾಗ ಶಾಪ್ಗಳನ್ನೆಲ್ಲ ಓಪನ್ ಮಾಡ್ತಾ ಇದ್ದಾರೆ. ವಿಡಿಯೋನ ನೀಟಾಗಿ ಕ್ಲಿಯರಾಗಿ ಮಾಡೋಕ್ಕೆ ಆಗಿಲ್ಲ. ಶಾಪ್ ಎಲ್ಲ ತುಂಬ ರಶ್ ಇತ್ತು, ಗಲಾಟೆ ಎಲ್ಲ ಇತ್ತು. ಹಣ್ಣು ತರಕಾರಿ ಹೂವು ಎಲ್ಲ ತೊಗೊಂಡು ಬಂದ್ವಿ. ಮನೆಗೆ ಬಂದ್ವಿ ಅಷ್ಟೊತ್ತಿಗೆಲ್ಲ ಚಪ್ಪರ ಎಲ್ಲ ಹಾಕ್ತಾಯಿದ್ರು. ಸೊ ಊರಲ್ಲಿರೋ ಜನಗಳೆಲ್ಲ ಬಂದಿದ್ದರು. ಸೊ ಗೈಸ್, ಇವಾಗ ಚಪ್ಪರ ಎಲ್ಲ ಹಾಕಿದಾಗಿದೆ. ನಾವೇ ಸುಮ್ಮನೆ ಸಿಂಪಲ್ಲಾಗಿ ಎಷ್ಟಾಗುತ್ತೋ ಅಷ್ಟು ಡೆಕೋರ್ನ ಮಾಡ್ತಾಯಿದ್ದೀವಿ. ಆ್ಯಂಡ್ ಅದು ಡೆಕೋರ್ ಮಾಡಿರೋವಂಥ ಕ್ಲಿಪ್ಸ್ ಎಲ್ಲ ಮಿಸ್ ಆಗಿಬಿಟ್ಟಿದೆ, ಮಾಡೋದನ್ನ ಮರ್ತುಬಿಟ್ಟಿದ್ದೀವಿ. ಇವಾಗ ಸಂಜೆ ಆಯಿತು, ದೇವರು ಬರುತ್ತೆ ಅಂತ ಎಲ್ಲ ಆರತಿ, ಹಣ್ಣು ಕಾಯಿ ಹೂವು ಎಲ್ಲ ಇಟ್ಕೊಂಡು ಎಲ್ಲ ದೇವರಿಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ನೆಂಟರುಗಳೆಲ್ಲ ಬಂದಿದ್ರಲ್ಲ, ಅವ್ರ ಜೊತೆನೂ ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ ಆಚೆನೂ. ಇವಾಗ ದೇವ್ರು ಬರ್ತಾ ಇದೆ. ಇವಾಗ ದೇವಸ್ಥಾನ ಹತ್ರಕ್ಕೆ ಹೋಗಿ ಇವಾಗ ಗೃಹ ಪ್ರವೇಶ ಎಲ್ಲಿ ನಡೀತಾ ಇದೆ ಆ ಮನೆಗೆ ಬರಬೇಕು. ಇವಾಗ ಆರತಿ ಮಾಡ್ತಾರೆ, ಅದಾದಮೇಲೆ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿಂದ ಮತ್ತೆ ಮನೆಗೆ ಕರ್ಕೊಂಡು ಬರ್ತಾರೆ. ಕಾಲಿಗೆಲ್ಲ ನೀರು ಹಾಕಿ ಆರತಿ ಮಾಡ್ತಾ ಇದ್ದಾರೆ. ಅದಾದಮೇಲೆ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾರೆ. ದೇವಸ್ಥಾನದಿಂದ ಅದಾದಮೇಲೆ ಮತ್ತೆ ಮನೆಗೆ ಬರ್ತಾರೆ. ಇವಾಗ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಪಟಾಕಿ ಎಲ್ಲ ಹೊಡಿತಾ ಇದ್ವಿ. ಸ್ವಲ್ಪ ನೀರು ಅನ್ನೋದೆಲ್ಲ ಪಟಾಕಿ ಅದೆಲ್ಲ ಇದ್ದೇ ಇರುತ್ತೆ. ಪಟಾಕಿ ಇನ್ನೂ ಇತ್ತು, ಅದಾದ ಇವಾಗ ಮತ್ತೆ ಪಟಾಕಿನ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು.
ಇವಾಗ ದೇವರು ದೇವಸ್ಥಾನದೊಳಗೆ ಹೋಗ್ತಾ ಇದೆ. ಇವಾಗ ಅದು ಒಳಗೆ ಹೋದಾದ್ಮೇಲೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಇವಾಗ ದೇವ್ರನ್ನ ಕೂರಿಸ್ತಾ ಇದ್ದಾರೆ. ದೇವ್ರನ್ನ ಕೂರಿಸಾದ್ಮೇಲೆ ಎಲ್ಲ ಪೂಜೆ ಮಾಡ್ತಾರೆ. ಅದಾದಮೇಲೆ ಮನೆಗೆ ಕರ್ಕೊಂಡು ಹೋಗೋದು ಎಲ್ಲ ಆರತಿಗಳನ್ನೆಲ್ಲ ಮಾಡ್ಕೊಂಡಿದ್ದಾರಲ್ಲ ಅದು ಮಾಡ್ತಾ ಇದ್ದಾರೆ ದೇವ್ರ ಪೂಜೆನ. ಇನ್ನು ದೇವ್ರನ್ನ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಪೂಜೆಗೆ ಅಂತ ನಾವು ದೇವಸ್ಥಾನಕ್ಕೆ ಒಳಗೆ ಬಂದ್ವಿ. ದೇವ್ರನ್ನ ಇವಾಗ ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಪೂಜೆ ಎಲ್ಲ ಆಯಿತು. ತುಂಬ ಜನ ಎಲ್ಲ ಬಂದಿದ್ರು, ಊರಲ್ಲಿರೋರೆಲ್ಲ ಬಂದಿದ್ರು. ಹಾಗೆ ನೆಂಟರುಗಳು, ಊರಿನ ಜನ ತುಂಬ ಜನ ಇದ್ರು. ಅವರೆಲ್ಲ ಬಂದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.